ಮದುವೆ ಆಗಿದೆ, ಸಂಸಾರದಲ್ಲಿದ್ದೀನಿ, ಕೆಲಸ ಮಾಡ್ತಿದ್ದೀನಿ, ಕೈಗೆ ಸಂಬಳ ಬರುತ್ತೆ, ನನ್ನ ಸಂಬಳ ನಂಬಿಕೊಂಡು ಖರ್ಚಿಗೆ ಮಾಡೋದಕ್ಕೆ ಜನಗಳಿದ್ದಾರೆ, ಖರ್ಚು ಮಾಡಬೇಕು ನಾನು ಅವ್ರಿಗೋಸ್ಕರ, ಕರ್ತವ್ಯ. ಈ ಗೊಂದಲದಲ್ಲಿ ನೆಮ್ಮದಿ ಬೇಕು, ಶಾಂತಿ ಬೇಕು, ದೇಹ ಆರೋಗ್ಯ ಕಾಪಾಡಬೇಕು, ಎಲ್ಲರಿಗಿರೋ ಆಸೆ ನಿಮಗೂ ಇದೆ. ನೀವು ನನ್ನ ಹತ್ರ ಬಂದು ಕೂತಾಗ ಗುರುಗಳೇ ದೇವರನ್ನು ತೋರಿಸಿ, ದೇವರನ್ನು ಪಡೆಯೋದು ಹೇಗೆ, ನನಗೆ ದೇವರು ಬೇಕು, ಸಾಕು ಈ ಲೋಕ ಹೇಳಲಿಲ್ಲ. ನಿಮ್ಮ ಫಸ್ಟ್ ಮಾತು ಬಾಯಲ್ಲಿ ಬಂದಿದ್ದು ನೆಮ್ಮದಿ ಬೇಕು, ಆರೋಗ್ಯ ಕಾಪಾಡಬೇಕು. ಜ್ಞಾನ ಅಜ್ಞಾನ, ಜ್ಞಾನವೇ ವೈರಾಗ್ಯ, ವೈರಾಗ್ಯವೇ ಮುಕ್ತಿ. ನನ್ನ ಬಾಮೇದ 28 ವಯಸ್ಸಿಗೆ ಬಿಟ್ಟುಬಿಡೋದ, ರಾಮಕೃಷ್ಣ ಮಠಕ್ಕೆ ಹೋಗಿ ಸೇರ್ಕೊಂಬಿಟ್ಟ, ಸನ್ಯಾಸಿ. ನನ್ನ ಮಗ 2ನೇವನು ಬಿಟ್ಟುಬಿಡೋದ, ಸನ್ಯಾಸಿ. ನನ್ನ 2ನೇ ಮಗ ಸನ್ಯಾಸಿ. ಇಂಥ ತಂದೆಗೆ ಇನ್ನೆಂಥ ಮಗ ಹುಟ್ಟದ ನೋಡ್ದ, ಇವನ್ ತಲೆ ಕೆಟ್ಟೋಗಿ ಅಮ್ಮನ ಜೊತೆ ಸೇರ್ಕೊಂಡಿದ್ದಾನ, ನಂಗೆ ಯಾವ ಹಣೆ ಬರ ಕರ್ಮ, ನಾ ಹೋಗ್ತೀನಿ ಅಂತ ಮೂಟೆ ಕಟ್ಕೊಂಡು ಹೊರಟ. ಪುಣ್ಯ ಮಾಡಿರ್ಬೇಕು, ಪುಣ್ಯ ಮಾಡಿದ್ರೆ ಮಾತ್ರ 25-26 ವಯಸ್ಸಿಗೆ ಬುದ್ಧಿ ಬರುತ್ತೆ. ಈ ಜೀವನ ದುಃಖಮಯ, ಇಲ್ಲಿ ಏನೂ ಇಲ್ಲ, ಇದು ಗೊತ್ತಾಗಲ್ಲ ನಮಗೆ. ನನಗೆ ಇದು ಗೊತ್ತಾಗಿದ್ದೆ 57ನೇ ವಯಸ್ಸಲ್ಲಿ. ನಾನು 35 ವಯಸ್ಸಿಗೆ ಆಧ್ಯಾತ್ಮ ಸಾಧನೆ ಶುರು ಮಾಡಿಬಿಟ್ಟೆ. ಏನೇನೋ ಅನುಭವಗಳೆಲ್ಲ ಆಯಿತು, ಆದರೆ ಬುದ್ಧಿ ಬಂದಿಲ್ಲ. ಆ ಬುದ್ಧಿ ಬಂದಿದ್ದು 57ಕ್ಕೆ. ಆ ಬುದ್ಧಿ ನನ್ನ ಮಗನಿಗೆ 26ಕ್ಕೆ ಬಂದ್ಬಿಡ್ತು. ಪೂರ್ವಜನ್ಮದ ಸುಕೃತ. ಈಗ ನನ್ಗನ್ಸುತ್ತೆ, ನನಗೂ ಅನ್ಸುತ್ತೆ 30-35 ವರ್ಷದಲ್ಲಿ ಇದನ್ನೆಲ್ಲ ಸಾಧನೆ ಮಾಡಿದ್ರೆ ಇನ್ನೇನಾರು ನಾವು ಯಾವ ವ್ಯಕ್ತಿಯಾಗಿ ಬೆಳಿತಿದ್ವಿ. ನನಗೂ 57 ವರ್ಷ ಆಗದೆ. ಈಗ ಒಂದು 6 ತಿಂಗಳಿಂದ ನಿಮ್ಮ ಯೂಟ್ಯೂಬ್ಗಳು, ನಿಮ್ಮ ಮಾಹಿತಿಗಳು, ಇವುಗಳು ಕೊಡೋದನ್ನ ನೋಡ್ಬಿಟ್ಟು ನಮಗೂ ಈ ಜಂಜಾಟವೇ ಬೇಡ, ನಾವು ಏನೋ ನೆಮ್ಮದಿಯಾಗಿ ಸಾಕು ಇಷ್ಟು ಮಾಡಿರ್ತಕ್ಕಂಥ ಮಕ್ಳಿಗೆ ಏನ್ ಮಾಡ್ಬೇಕು ಮಾಡಿದೀವಿ, ಆರಾಮ ನೆಮ್ಮದಿಯಾಗಿ ದೇವ್ರ ಸಂಸಾರ ಬಿಟ್ಟು ಹೋಗೋದು ಮುಟ್ಟಾಳ್ತನ. ಸಂಸಾರದಲ್ಲಿ ಇರಬೇಕು ಅಂತ ಭಗವಂತ ಮಾಡಿಕೊಟ್ಟಿದ್ದಾನ. ರೈಲ್ವೆ ಟ್ರ್ಯಾಕನ್ನು ಏರೋಪ್ಲೇನ್ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಅದನ್ನು ರೋಡ್ ಟ್ರ್ಯಾಕ್ ಮಾಡೋಕ್ಕಾಗಲ್ಲ, ಅದು ರೈಲ್ವೆ ಟ್ರ್ಯಾಕ್. ಅದು ಗೊತ್ತಿಲ್ಲದೆ ರೈಲ್ವೆ ಟ್ರ್ಯಾಕನ್ನು ಹಾಕ್ಬಿಟ್ರಿ, ರೈಲ್ನ ಸಿಟಿ ಮಾಡಿಬಿಟ್ರಿ, ರೈಲ್ ಒಳಗೆ ಕೂತು ಬಿಟ್ರಿ, ರೈಲಲ್ಲಿ ಹೋಗ್ಬೇಕೆ ಹೊರತು ಆಕಾಶದಲ್ಲಿ ಹಾರಕ್ಕೆ ಸಾಧ್ಯವೇ? ತಪ್ಪಿಲ್ಲ. ಸಂಸಾರ ಜೀವನ ತಪ್ಪೇ ಇಲ್ಲ, ಹೆಂಡತಿ ಜೊತೆಗೆ ಬಾಳೋದು ತಪ್ಪೇ ಇಲ್ಲ. ಆದರೆ ಹೇಗೆ ಬಾಳಬೇಕು ಅಂತ ಅನ್ನೋ ಸತ್ಯವನ್ನು ತಿಳ್ಕೊಂಡ್ರೆ ಭಗವಂತನ ಕಡೆ ಹೋಗೋ ಜ್ಞಾನ ನಮಗೆ ಬರುತ್ತೆ. ಯಾರು ಭಗವಂತನ ಕಡೆ ಹೋಗ್ತಾರೆ ಅವರಿಗೆ ಮಾತ್ರ ನೆಮ್ಮದಿ. ಈ ಸಂಸಾರದ ಜಂಜಾಟವೇ ನನ್ನ ಜೀವನ ಅಂತ ನೆನೆಸ್ಕೊಂಡು ದುಡ್ಡು ತಂದು ಹಾಕಿ ಏನೇನು ಬೇಕು ಬೇಡ ಎಲ್ಲ ತಂದು ಮನೆಗೆ ತುಂಬಿ ನೆಮ್ಮದಿಯೇ ಇಲ್ಲ. ನೀವು ತುಂಬುತ್ತೀರಿ ಬಿಡ್ತೀರಿ, ನಾವು ಬೇರೆಯವ್ರಿಗೋಸ್ಕರ ಬಾಳಬೇಕು. ನನಗೆ ಏನು ಬೇಡ, ಆದರೆ ನನ್ನ ಹೆಂಡತಿ ಬೇಕೇ, ಕತ್ತಲ ಸರ ಕೇಳ್ತಾಳೆ, ಸೊಂಟ ಕೇಳ್ತಾಳೆ, ಕಾಲಿ ಕೇಳ್ತಾಳೆ, ದೇಹದಲ್ಲಿ ಯಾವ್ಯಾವ ಜಾಗ ಇದೆ ಎಲ್ಲ ಜಾಗಕ್ಕೂ ಚಿನ್ನ ಬೆಳ್ಳಿ ಕೇಳ್ತಾಳೆ. ಅವಳ ಜೊತೆ ಜಗಳ ಮಾಡ್ಕೊಂಡು ನೆಮ್ಮದಿ ಇರೋಕ್ಕೆ ಸಾಧ್ಯವೇ? ನಾನು ಏನು ದುಡಿತೀನಿ ಎಲ್ಲ ಕಡೆ ಚಿನ್ನ ತೆಗೆದಾಕ್ತೀನಿ, ಬೆಳ್ಳಿ ತೆಗೆದಾಕ್ತೀನಿ, ಪದಾರ್ಥಗಳು ತೆಗೆದುಕೊಡ್ತೀನಿ. ಅಂಟು ಯಾವಾಗ ನನಗಿಲ್ಲ ದುಃಖವಿಲ್ಲ, ಅಂಟು ಯಾವಾಗ ಅವಳಿಗಿದೆ ನೆಮ್ಮದಿಯೇ ಇಲ್ಲ ಅವಳಿಗೆ. ಇಲ್ಲಿ ನಾವು ಬೇರೆಯವ್ರನ್ನ ತಿದ್ದಿ ಸರಿಪಡಿಸೋಕ್ಕೆ ಸಾಧ್ಯವಿಲ್ಲ. ನಮ್ಮನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ಅನ್ನೋದೇ ಬುದ್ಧಿವಂತಿಕೆ. ಬೇರೆಯವರಿಗೆ ಬುದ್ಧಿ ಹೇಳೋದಕ್ಕಿಂತ ನನ್ನಲ್ಲಿರುವ ಕೊರತೆಗಳನ್ನು ಸರಿಪಡಿಸ್ಕೊಳ್ಳೋ ವಿಧಾನಗಳು ಏನು, ನಾನು ಹೇಗೆ ಪವಿತ್ರನಾಗಲಿ, ಭಗವಂತನ ಕ್ವಾಲಿಟಿಯನ್ನು ಹೇಗೆ ಪಡೀಲಿ, ನನ್ನ ಯಾರು ಲೋಕದಲ್ಲಿ ದ್ವೇಷ ಮಾಡಬಾರದು. ಇವುಗಳನ್ನೆಲ್ಲ ಸತ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದರೆ ಮಾತ್ರ ಸಿಗತ್ತೆ, ಇಲ್ಲದ್ರೆ ಸಿಗಲ್ಲ.